Hello everybody, welcome to Vikas Commerce Tutorials and I am Mr. Vikas Manke. ಸೊ ಸ್ನೇಹಿತರೆ, ಇವತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಮ್ಮ PUC ಫಸ್ಟ್ ಇಯರ್ ಮಧ್ಯಾವಧಿ ಪರೀಕ್ಷೆ ಅಥವಾ ಮಧ್ಯಂತರ ಪರೀಕ್ಷೆ ಅಂತ ನಾವು ಕರಿತೀವಿ. ಮಿಡ್ ಟರ್ಮ್ ಎಕ್ಸಾಮ್ ಇವತ್ತು ಅಕೌಂಟೆನ್ಸಿ ವಿಷಯಕ್ಕೆ ನಡೆಯಿತು. ಸೊ ಇದರ ಸಲುವಾಗಿ ನಾವು 2 ದಿನಗಳ ಹಿಂದೆ ಒಂದು ಅಕೌಂಟೆನ್ಸಿ ಕ್ಲಾಸ್ಗೆ, ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತೇಳಿ ಒಂದು ಸ್ಟ್ರಾಟಜಿಯನ್ನು ಕೂಡ ನಾವು ಮಾಡ್ಕೊಂಡಿದ್ವಿ. ಅದೇ ಸ್ಟ್ರಾಟಜಿ ವರ್ಕೌಟ್ ಆಯಿತೋ ಅಥವಾ ಇಲ್ವೋ ಅಂತ ಹೇಳಿ ಇವತ್ತಿನ ಒಂದು ಕ್ವಶನ್ ಪೇಪರ್ ಅನಲೈಸ್ ಮಾಡುವಂತಹ ಟಾಪಿಕನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಸೊ ವೈ ಲೇಟ್, ಲೆಟ್ ಅಸ್ ಸ್ಟಾರ್ಟ್ ದಿ ಟುಡೇಸ್ ಸೆಷನ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿಕಾಸ್ ಟ್ಯುಟೋರಿಯಲ್ಸ್. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ ಸಬ್ಸ್ಕ್ರೈಬ್ ಜೊತೆಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರೊಂದಿಗೆ ನಾವು ಯಾವಾಗೆಲ್ಲ ನಿಮಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ ಅವಾಗೆಲ್ಲ ನಿಮಗೆ ನೋಟಿಫಿಕೇಷನ್ಗಳು ಸಿಗುತ್ತವೆ. ಸೊ ಮತ್ತೊಂದು ವಿಚಾರ, ನಾವು ವಾಟ್ಸಪ್ ಗ್ರೂಪನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಆ ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತದೆ. ಯಾರೆಲ್ಲ ವಾಟ್ಸಪ್ ಗ್ರೂಪನ್ನು ಜಾಯಿನ್ ಮಾಡಬೇಕಂತೀರಿ ಆ ಲಿಂಕನ್ನು ಕ್ಲಿಕ್ ಮಾಡೋದ್ರೊಂದಿಗೆ ನಮ್ಮ ವಾಟ್ಸಪ್ ಚಾನಲನ್ನು ನೀವು ಜಾಯಿನ್ ಆಗಬಹುದು. ಅಲ್ಲಿ ಕಾಮರ್ಸ್ಗೆ ಸಂಬಂಧಪಟ್ಟಂತಹ, ಎಸ್ಪೆಷಲಿ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ವಿಷಯಗಳನ್ನು ನಾವು ಚರ್ಚೆ ಮಾಡುವಂತಹ ಪ್ಲ್ಯಾಟ್ಫಾರ್ಮ್ ಅದು. ಸೊ ವಾಟ್ಸಪ್ ಚಾನಲನ್ನು ನೀವು ಜಾಯಿನ್ ಕೂಡ ಆಗ್ಬೋದು. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಒಂದು ಕ್ಲಾಸನ್ನು ನೋಡು ಅಂತ ನಾನು ಕೇಳ್ಕೊಳ್ತೀನಿ. ಸೊ ಮೊದಲನೇಗೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡುವುದಾದರೆ, ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಒಂದು ಕ್ವಶನ್ ಅದ. ಸೊ ಆಬ್ವಿಯಸ್ಲಿ ಇದರ ಆನ್ಸರ್ ಬಹಳಷ್ಟು ಜನ ಗೊತ್ತಿರ್ತದೆ, ಬಿಕಾಸ್ ಇದು ಒನ್ ಆಫ್ ದಿ ಮೋಸ್ಟ್ ರಿಪಿಟೇಟಿವ್ ಆ್ಯಂಡ್ ಕಾಮನ್ ಕ್ವಶನ್. ಅಕೌಂಟಿಂಗ್ ಶುಡ್ ಬಿ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಸೆಕೆಂಡ್ ಕ್ವಶನ್, ಅಕೌಂಟಿಂಗ್ ಇಕ್ವೇಷನ್ ಇಸ್ ಬೇಸ್ಡ್ ಆನ್. ಅಕೌಂಟಿಂಗ್ ಇಕ್ವೇಷನ್ ಯಾವ ಕಾನ್ಸೆಪ್ಟ್ ಮೇಲೆ ಬೇಸ್ಡ್ ಅದ ಅಂತೇಳಿ. ಈಗ ಅದಕ್ಕಿಂತ ಹೋಗಿದ್ದ ಮುಂಚೆ ಅಕೌಂಟಿಂಗ್ ಇಕ್ವೇಷನ್ ಏನು, ಅದರ ಆನ್ಸರ್ ಏನಪ್ಪ ಅಂದರೆ ಅಸೆಟ್ಸ್ ಆರ್ ಆಲ್ವೇಸ್ ಈಕ್ವಲ್ಸ್ ಟು ಲಯಬಿಲಿಟೀಸ್ ಆ್ಯಂಡ್ capital. So assets equals to liabilities plus capital. So ಒಂದು ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೊಂದು ಕಡೆ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ಟು ಸಿಂಬಾಲ್, ಈ ಕಡೆ ಒಂದು ಬರ್ತದೆ, ಈ ಕಡೆ ಒಂದು ಬರ್ತದೆ. ಸೊ ಅಲ್ಲಿ 2 ಸೈಡ್ ಅದಾವೆ. ಸೊ 2 ಅಂದಾಗ ಅಲ್ಲಿ ಆಪ್ಷನ್ ಮ್ಯಾಚ್ ಆಗ್ತಾ ಇರೋದು ಯಾವುದು? ಕಾಸ್ಟ್ ಕಾನ್ಸೆಪ್ಟ್, separate entity concept, dual aspect, accrual concept. So the answer should be dual aspect concept. Dual aspect concept ಈ ಒಂದು ಕರೆಕ್ಟ್ ಆನ್ಸರ್ ಆಗ್ತದೆ. ಆಮೇಲೆ ಥರ್ಡ್ ಕ್ವಶನ್ ಒಂದು ಇಕ್ವೇಷನ್ ಅದ ಇಲ್ಲಿ, ಔಟ್ ಆಫ್ ದ ಫಾಲೋವಿಂಗ್ ಇಕ್ವೇಷನ್ ವಿಚ್ ಈಸ್ ಕರೆಕ್ಟ್ ಅಂತೇಳಿ ಒಂದು ಇಕ್ವೇಷನ್ ಅನ್ನು ಕೇಳ್ತಾ ಇದ್ದಾರೆ ನಿಮ್ಗೆ ಅವರು ಔಟ್ ಆಫ್ ದಿ ಫಾಲೋವಿಂಗ್ ಇಕ್ವೇಷನ್ ವಿಚ್ ಇಸ್ ಕರೆಕ್ಟ್. ಈಗ ನಾವು ಫಸ್ಟ್ ಕರೆಕ್ಟ್ ಇಕ್ವೇಷನ್ ಅನ್ನು ಬರೆಯುವಂಥ ಪ್ರಯತ್ನ ಮಾಡೋಣ. ಅಸೆಟ್ಸ್ ಈಕ್ವಲ್ಸ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಂತೇಳಿ ಇಕ್ವೇಷನ್ ಅದ. ಅಸೆಟ್ಸ್ ಆರ್ ಆಲ್ವೇಸ್ ಈಕ್ವಲ್ಸ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಈಗ ಅವರು ಸಿ ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊಂಡಿದ್ದಾರೆ. ಸೊ ಸಿ ಏನದಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಇಡುವಂತಹ ಕೆಲಸ ಮಾಡ್ತೀನಿ. ಸಿ ಅನ್ನು ಆ್ಯಸ್ ಇಟ್ ಈಸ್ ಇಡ್ರಿ, ಅದರ ಪಕ್ಕದಲ್ಲಿರೋ ಎಲ್ ಬೇಡ, ಈಗ ಸದ್ಯಕ್ಕೆ ಈಕ್ವಲ್ಸ್ ಟು ಸಿಂಬಾಲ್ ಹಾಕ್ರಿ. ಈಗ ಈ ಎಲ್ ಯಾವ ಕಡೆ ಹೋಗಬೇಕು? ಈ ಕಡೆ. ಸೊ ಅಂದರೆ ಇದರ ಅರ್ಥ ಯಾವ ರೀತಿ ಆಗ್ತದಪ್ಪ ಅಂದರೆ ಸಿ ಈಕ್ವಲ್ಸ್ ಟು, ಸಿ ಅನ್ನು ಈ ಕಡೆ ತಗೋತೀನಿ. ಸೊ ಈ ಕಡೆ ಬಂತು. ಎ ಆಸ್ ಇಟ್ ಈಸ್ ಬರೀ ಎ, ಎಲ್ ಇದ್ದಿದ್ದು ಇಲ್ಲಿ ಏನೂ ಇಲ್ಲ ಅಂದರೆ ಇದರ ಅರ್ಥ ಇದು ಪ್ಲಸ್. ಸೊ ಅದು ರೈಟಿಂದ ಲೆಫ್ಟ್ಗೆ ಹೋತಪ್ಪ ಅಂದರೆ ಅದೇನಾಗ್ತದೆ? ಮೈನಸ್. ಸೊ ಯುವರ್ ಆನ್ಸರ್ ಶುಡ್ ಬಿ ಸಿ ಈಕ್ವಲ್ಸ್ ಟು ಎ ಮೈನಸ್ ಎಲ್. ಅದು ಅಲ್ಲಿ ಆಪ್ಷನ್ ನಂಬರ್ ಬಿ, ಸಿ ಈಕ್ವಲ್ಸ್ ಟು ಎ ಮೈನಸ್ ಎಲ್ ಆಗಬೇಕು ಆನ್ಸರ್. ಓಕೆ, ಕಮಿಂಗ್ ಟು ಫೋರ್ತ್ ಕ್ವಶನ್, ದ ಟರ್ಮ್ ಇಂಪ್ರೆಸ್ಡ್ ಸಿಸ್ಟಮ್. ಈ ಇಂಪ್ರೆಸ್ಡ್ ಸಿಸ್ಟಮ್ ಅನ್ನೋ ಪದವನ್ನು ನಾವು ಎಲ್ಲಿ ಬಳಸ್ತೀವಿ ಅಂತ ಕೇಳ್ತಾ ಇದ್ದಾರೆ ಅವರು. ಇದನ್ನು ನಾವು ಯೂಶ್ವಲಿ ಬಳಸೋದು ಪೆಟಿ ಕ್ಯಾಶ್ ಬುಕ್ನಲ್ಲಿ. ಇದು ಕೂಡ ವೆರಿ ಈಸಿ ಕ್ವಶನ್. 5ನೇದು, ಪಾಸ್ಬುಕ್ ಇಸ್ ಅ ಕಾಪಿ ಆಫ್ ಕಸ್ಟಮರ್ ಅಕೌಂಟ್. ಎ ಕಾಪಿ ಆಫ್ ಕಸ್ಟಮರ್ ಅಕೌಂಟ್. ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಬರುವ, ಡ್ಯಾಶ್ ಹ್ಯಾಸ್ ರಿಟನ್ ಅ ಬುಕ್ ಕಾಲ್ಡ್ ಸುಮಾ ಇನ್ 1494 SUMMA ಅನ್ನೋ ಬುಕ್ಕನ್ನು ಯಾರು ಬರೆದ್ರು ಅಂತೇಳಿ. ಈಗ ಯಾರು ಬರೆದ್ರು ಅಂದಾಗ ದೇರ್ ಶುಡ್ ಬಿ ಅ ನೇಮ್ ಆಫ್ ದಿ ಪರ್ಸನ್. ಒಬ್ಬ ವ್ಯಕ್ತಿಯ ಹೆಸರು ಇರಬೇಕು. ಅಲ್ಲಿ ಆ ವ್ಯಕ್ತಿಯ ಹೆಸರು ನಮಗೆ ಕಾಣ್ತಾ ಇರೋದು ಓನ್ಲಿ ಒನ್, ದಟ್ ಈಸ್ ಲೂಕಾ ಪ್ಯಾಸಿಯೋಲಿ ಅಂತ ಕರಿತೀವಿ. ಬಿಕಾಸ್ ರೆವೆನ್ಯೂ ಕಾಂಟ್ ಬಿ ಅ ನೇಮ್ ಆಫ್ ಅ ಪರ್ಸನ್, ಕ್ರೆಡಿಟ್ ಕಾಂಟ್ ಬಿ ಅ ನೇಮ್ ಆಫ್ ಅ ಪರ್ಸನ್, ಡೆಬಿಟ್ ಮತ್ತು ಕಂಪೌಂಡ್ ಎಂಟ್ರಿ ಇವ್ಯಾವು ವ್ಯಕ್ತಿಯ ಹೆಸರಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮಗೆ ಈಸಿಯಾಗಿ ಆನ್ಸರ್ ಸಿಗ್ತದ ಲೂಕಾ ಪ್ಯಾಸಿಯೋಲಿ. ನೀವು ಓದಿಲ್ಲ ಅಂದರೂ ಕೂಡ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಬಹುದು. ಸೆಕೆಂಡ್ ಕ್ವಶನ್, 7th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್. ಮ್ಯಾಚಿಂಗ್ ಕಾನ್ಸೆಪ್ಟ್ ಸ್ಟೇಟ್ಸ್ ದ್ಯಾಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಅನ್ ಅಕೌಂಟಿಂಗ್ ಪೀರಿಯಡ್ ಶುಡ್ ಬಿ ಮ್ಯಾಚ್ಡ್ ವಿತ್. ಎಕ್ಸ್ಪೆನ್ಸಸ್ಗಳನ್ನು ಯಾವುದ್ರ ಜೊತೆ ಮ್ಯಾಚ್ ಮಾಡ್ತೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ.
ಸಿ ಆಬ್ವಿಯಸ್ಲಿ ಒಂದು ಸಿಂಪಲ್ ಕ್ವಶನ್ ಅದ, ಶರ್ಟ್ ಅನ್ನ ನಾವು ಮ್ಯಾಚ್ ಮಾಡೋದು ಪ್ಯಾಂಟ್ ಒಂದಿಗೆ, ಪ್ಯಾಂಟ್ ಅನ್ನ ಮ್ಯಾಚ್ ಮಾಡೋದು ಶರ್ಟ್ ಒಂದಿಗೆ. ಸೊ ಆಬ್ವಿಯಸ್ಲಿ ಅಂದ್ರೆ ಅಪೋಸಿಟ್ ವರ್ಡ್ಸ್ ಆಗ್ತಾವು. ಎಕ್ಸ್ಪೆನ್ಸಸ್ ಇನ್ ಅಪೋಸಿಟ್ ಯಾವುದಪ್ಪ ಅಂದ್ರೆ ಇನ್ಕಮ್. ಇನ್ಕಮ್ಗೆ ಮತ್ತೊಂದು ವರ್ಡ್ ಯಾವುದು? ರೆವೆನ್ಯೂ. ಸೊ ಎಕ್ಸ್ಪೆನ್ಸಸ್ಗಳನ್ನ ರೆವೆನ್ಯೂ ಜೊತೆ ಮ್ಯಾಚ್ ಮಾಡ್ಬೇಕು, ಅಲ್ಲಿದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 8, ಟ್ರಾನ್ಸಾಕ್ಷನ್ಸ್ ವಿತ್ ಮಲ್ಟಿಪಲ್ ಡೆಬಿಟ್ ಅಂಡ್ ಮಲ್ಟಿಪಲ್ ಕ್ರೆಡಿಟ್ಸ್ ಆರ್ ಕಾಲ್ಡ್ ಆಸ್. ಮಲ್ಟಿಪಲ್ ಡೆಬಿಟ್ ಒಂದಕ್ಕಿಂತ ಹೆಚ್ಚು ಡೆಬಿಟ್, ಮಲ್ಟಿಪಲ್ ಕ್ರೆಡಿಟ್ ಒಂದಕ್ಕಿಂತ ಹೆಚ್ಚು ಕ್ರೆಡಿಟ್. ಇಂಥ ಜರ್ನಲ್ ಎಂಟ್ರಿಗೆ ಏನಂತ ಕರಿತೀವಿ? ಆನ್ಸರ್ ಇಸ್ ಕಂಪೌಂಡ್ ಎಂಟ್ರಿ ಅಂತ ಕರಿತೀವಿ. ಕ್ಯಾಶ್ ಬುಕ್ ಡಸ್ ನಾಟ್ ರೆಕಾರ್ಡ್ ಡ್ಯಾಶ್ ಟ್ರಾನ್ಸಾಕ್ಷನ್ಸ್. ಯಾವ ಟ್ರಾನ್ಸಾಕ್ಷನ್ಸ್ ಅನ್ನ ಕ್ಯಾಶ್ ಬುಕ್ ನಲ್ಲಿ ರೆಕಾರ್ಡ್ ಮಾಡಂಗಿಲ್ಲ. ನಾವು ರೆಕಾರ್ಡ್ ಮಾಡದೇ ಇರೋದು ಯಾವುದಪ್ಪ ಅಂದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ಯಾಶ್ ಬುಕ್ ನಲ್ಲಿ ಕೇವಲ ಕ್ಯಾಶ್ ಬರ್ತಾ ಇರಬೇಕು ಒಂದು, ಅಥವಾ ಕ್ಯಾಶ್ ಹೋಗ್ತಾ ಇರಬೇಕು ಇನ್ನೊಂದು, ಎರಡರಲ್ಲಿ ಒಂದು ಆಗ್ತಾ ಇರಬೇಕು. ಸೊ ಹಾಗಾಗಿ ಕ್ಯಾಶ್ ಬುಕ್ನಲ್ಲಿ ಯಾವುದೇ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ರೆಕಾರ್ಡ್ ಮಾಡಂಗಿಲ್ಲ. ಆಮೇಲೆ ಲಾಸ್ಟ್ ಯಾವುದಪ್ಪ ಅಂದರೆ ಈಗ ಉಳಿತು ಆಪ್ಷನ್ ಒಂದಲ್ಲಿ ಫೇವರೇಬಲ್ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಮೀನ್ಸ್ ಅಲ್ಲಿರೋದು ಡೆಬಿಟ್ ಆಪ್ಷನ್ ಮಾತ್ರ. ಸೊ ಡೆಬಿಟನ್ನು ಬರೆದುಬಿಟ್ರೆ ಆನ್ಸರ್ ಕರೆಕ್ಟ್ ಆಗ್ತದೆ. ಕಮಿಂಗ್ ಟು ಮ್ಯಾಚ್ ದಿ ಫಾಲೋವಿಂಗ್. ಮಷಿನರಿ, ಈ 5 ಆಪ್ಷನ್ಗಳಲ್ಲಿ ಮಷಿನರಿ ಯಾವುದಪ್ಪ ಅಂದರೆ ಫಿಕ್ಸ್ಡ್ ಅಸೆಟ್. GST ಇದನ್ನ ಎಕ್ಸ್ಪಾಂಡ್ದಲ್ಲಿ ಓದ್ರಿ ಅಂತ ಹೇಳಿ ನಾವು ಒಂದು ವಿಡಿಯೋ ಕೂಡ ಮಾಡಿದ್ವಿ. ಹೀಗಾಗಿ ನಾ ಸ್ಟ್ರಾಟಜಿ ವಿಡಿಯೋವನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ. ಕ್ರಾಸ್ ವೆರಿಫಿಕೇಶನ್ ಮಾಡ್ಬೋದು, ನಾವು ಕೊಟ್ಟಂತಹ ಕ್ವಶನ್ಸ್, ನಾವು ಮಾಡಿದಂತಹ ಸ್ಟ್ರಾಟಜಿ ಕ್ವಶನ್ಸ್ ಬಂದಾವೋ ಇಲ್ಲ ಅಂತೇಳಿ. ಸೊ GST ದಟ್ ಈಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಅಲ್ಲಿ ಟ್ಯಾಕ್ಸ್ ಅನ್ನೋ ವರ್ಡ್ ಬಂದಾಗ ಆಪ್ಷನ್ ಅಲ್ಲಿ ಒಂದಾದ ಒನ್ ಕಂಟ್ರಿ ಒನ್ ಟ್ಯಾಕ್ಸ್. ಸೊ ಈಸಿಯಾಗಿ ನೀವು ಆನ್ಸರನ್ನು ಮಾರ್ಕ್ ಮಾಡಬಹುದು. ವೌಚರ್, ಈಗ ವಾಟ್ ಯು ಮೀನ್ ಬೈ ವೌಚರ್ ಅಂತೇಳಿ 1 ಮಾರ್ಕಿಗೆ ಬರ್ತದ ಅಂತ ಓದ್ರಿ ಅಂತ ಹೇಳಿದ್ನಿ. ಸೊ ಆವಾಗ ನೀವು ಆ ಮೀನಿಂಗನ್ನು ಓದಿದ್ರೆ ವೌಚರ್ ಇಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಬರ್ತದ. ಸೊ ಅಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಆನ್ಸರ್ ಅದ. ಸೊ ಇದು ಕೂಡ ನಾವು ಕೊಟ್ಟಂಥ ಕ್ವಶನ್. ಡೆಬಿಟ್ ನೋಟ್, ಈಗ ಡೆಬಿಟ್ ನೋಟ್ ಅಂದಾಗ ಸಬ್ಸಿಡರಿ ಬುಕ್ಸ್ 12 ಮಾರ್ಕ್ಸ್ಗೆ ಓದ್ರಿ ಅಂತ ನಾವು ಹೇಳಿದ್ವಿ ನಮ್ಮ ವಿಡಿಯೋದಲ್ಲಿ. ಪರ್ಚೇಸ್ ರಿಟರ್ನ್ ಬುಕ್ ನೀವು ಮಾಡಬೇಕಾದ್ರೆ ಒಂದು ಕಾಲಮ್ ಬರ್ತದೆ, ಡೇಟ್ ಆದ ನಂತರ ಡೆಬಿಟ್ ನೋಟ್ ನಂಬರ್ ಅಂತೇಳಿ. ಸೊ ಅದು ಡೆಬಿಟ್ ನೋಟಲ್ಲಿ ಬರ್ತದೆ ಪರ್ಚೇಸ್ ರಿಟರ್ನ್ ಬುಕ್ನಲ್ಲಿ. ಆಮೇಲೆ ಲಾಸ್ಟ್ ಬರೋದು ಕಾಂಟ್ರಾ ಎಂಟ್ರಿ. ಈಗ ನಾನು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಓದಬೇಡ್ರಿ ಅಂತ ಹೇಳಿದ್ನಿ, ಕಾಂಟ್ರಾ ಎಂಟ್ರಿ ಬರೋದು ಡಬಲ್ ಕಾಲಮ್ ಕ್ಯಾಶ್ ಬುಕ್ನಲ್ಲಿ. ಸ್ಟಿಲ್ ನೀವು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಟಚ್ ಮಾಡುಲ್ದನ ಎಕ್ಸಾಮನ್ನು ಬರೆದಿದ್ರೂ ಕೂಡ ಈ ಕಾಂಟ್ರಾ ಎಂಟ್ರಿಗೆ ನೀವು ಆನ್ಸರ್ ಬರಿಬಹುದು. ಬಿಕಾಸ್ ಅಲ್ಲಿ ಉಳಿದಿರೋದು ಒಂದೇ ಆಪ್ಷನ್, ಒಂದು 2 ಕಾಲಮ್ ಕ್ಯಾಶ್ ಬುಕ್, ಮತ್ತೊಂದು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಂಟ್ರಿಗಳು ಬರೋದು ಬುಕ್ಸ್ನಲ್ಲಿ. ಹಾಗಾಗಿ ಇಟ್ ವಿ ಶುಡ್ ಬಿಕಮ್ 2 ಕಾಲಮ್ ಕ್ಯಾಶ್ ಬುಕ್. ಸೊ ಕಮಿಂಗ್ ಟು 1 ಮಾರ್ಕ್ ಕೆಟಗರಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಕ್ವಶನ್ಸ್ 100% 5 ಕ್ವಶನ್ ನಾವು ನಿಮಗೆ ಕೊಟ್ಟಿದ್ವಿ. ಇವು ಬರ್ತಾವು ಅಂತೇಳಿ ಎಲ್ಲ ಅವು ಬಂದವು. ಫಸ್ಟ್ ಯಾವ್ದಪ್ಪ ಅಂದರೆ ಗಿವ್ ಅನ್ ಎಕ್ಸಾಂಪಲ್ ಫಾರ್ ರೆವೆನ್ಯೂ. ರೆವೆನ್ಯೂ ಅಂದಾಗ ಇನ್ಕಮ್ ನಿಮ್ಗೆ ಹೇಳಿದ್ನಿ ನಾನು. ಎಕ್ಸಾಂಪಲ್ ಆಫ್ ರೆವೆನ್ಯೂ, ಎಕ್ಸಾಂಪಲ್ ಆಫ್ ಇನ್ಕಮ್, ದಟ್ ಈಸ್ ಅಸೆಟ್. ಅಗೇನ್ ಇನ್ಕಮ್ ಮತ್ತು ರೆವೆನ್ಯೂ ಎರಡು ಸೇಮ್. ಅಸೆಟ್ಸ್, ಎಕ್ಸ್ಪೆನ್ಸಸ್, ಲಯಬಿಲಿಟಿ ಮತ್ತು ಇನ್ಕಮ್ಗೆ ಉದಾಹರಣೆಯನ್ನು ಕೊಡಿ ಅಂತೇಳಿ ಒಂದು ಕ್ವಶನ್ ಬರ್ಬೋದು. ನಾನು 5 ಕ್ಯಾಟಗರಿಯನ್ನು ಮಾಡಿದ್ನಿ, ಬೋರ್ಡ್ ಮೇಲೆ ನೀವು ನೋಡಿರಬಹುದು. ಎಕ್ಸ್ಪಾಂಡ್ ಒಂದು ಕ್ವಶನ್, ಎಕ್ಸಾಂಪಲ್ ಒಂದು ಕ್ವಶನ್, ಟೈಪ್ ಒಂದು ಕ್ವಶನ್, ಟ್ರೂ ಆರ್ ಫಾಲ್ಸ್ ಒಂದು ಕ್ವಶನ್, ಮೀನಿಂಗ್ ಒಂದು ಕ್ವಶನ್. ಇಲ್ಲಿ ಏನಾಗ್ಯದಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ ಮೀನಿಂಗ್ ಕ್ವಶನ್ ಬಂದಿಲ್ಲ, ಅದರ ಪರವಾಗಿ 2 ಟೈಪ್ ಕ್ವಶನ್ ಬಂದದ. ಸೊ ಒಂದು ಎಕ್ಸಾಂಪಲ್ ಆಫ್ ರೆವೆನ್ಯೂ, ವೆರಿ ಸಿಂಪಲ್, 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಕ್ಲಾಸಿಫಿಕೇಶನ್ ಆಫ್ ಐಟಮ್ಸ್ ಇಂಟು ಕ್ಯಾಪಿಟಲ್ ಅಸೆಟ್ಸ್, ಲಯಬಿಲಿಟಿ, ರೆವೆನ್ಯೂ, ಇನ್ಕಮ್ ಅಂತದ. ಸೊ ಅದರಲ್ಲಿ ನಿಮಗೆ ಸಿಗ್ತದೆ ಇನ್ಕಮ್ಗೆ ಯಾವುದಾದ್ರೂ ಒಂದು ಎಕ್ಸಾಂಪಲನ್ನು ನೀವು ಬರೀಬಹುದು. ಎಕ್ಸ್ಪಾಂಡ್ ಗ್ಯಾಪ್, ನಾವು ಹೇಳಿದ್ವಿ ನಿಮಗೆ 5-6 ಎಕ್ಸ್ಪಾನ್ಷನ್ಸ್ ಕೊಟ್ಟಿನಿ, ಅದರಲ್ಲಿ ಇನ್ನಷ್ಟು ಫೇವ್ರೇಟ್ ಯಾವುದಪ್ಪ ಅಂತಲೂ ಹೇಳಿದ್ವಿ. ದಟ್ ಈಸ್ ಗ್ಯಾಪ್, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಅದು ಕೂಡ ಕಾಣ್ತಾ ಇದೆ. ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಹ್ಯಾವ್ 2 ಫೋಲ್ಡ್ ಎಫೆಕ್ಟ್ಸ್. ಈಗ ನಾವು ಯೂಶ್ವಲಿ ಮಾಡೋದು ಡಬಲ್ ಎಂಟ್ರಿ ಸಿಸ್ಟಮ್, ಡಬಲ್ ಅಂದಾಗ 2. ಸೊ ಬಿಸ್ನೆಸ್ನಲ್ಲಿ 2 ಎಫೆಕ್ಟ್ ಅಂತ ಹೇಳ್ತಾರೋ. ಸೊ ಆನ್ಸರ್ ಶುಡ್ ಬಿ ಆಬ್ವಿಯಸ್ಲಿ ಟ್ರೂ. ಆಮೇಲೆ ಸ್ಟೇಟ್ ಎನಿ 1 ಟೈಪ್ ಆಫ್ ಡಿಸ್ಕೌಂಟ್. ಈ ಕ್ವಶನ್ ಕೂಡ ನಾವು ಹೇಳಿದ್ವಿ ಇಂಪಾರ್ಟೆಂಟ್ ಅಂತೇಳಿ. ಎನಿ 1 ಟೈಪ್, ದರ್ ಆರ್ 2 ಟೈಪ್ಸ್, ಕ್ಯಾಶ್ ಡಿಸ್ಕೌಂಟ್, ಟ್ರೇಡ್ ಡಿಸ್ಕೌಂಟ್. 5ನೇ ಆಮೇಲೆ ಲಾಸ್ಟ್ ಕ್ವಶನ್ 1 ಮಾರ್ಕ್ನಲ್ಲಿ 5ನೇ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 16. ಎನಿ 1 ಟೈಪ್ ಆಫ್ ಸಬ್ಸಿಡರಿ ಬುಕ್. ನಾವು ಹೇಳಿದ್ವಿ ಯಾವುದಾದ್ರೂ 1 ಟೈಪ್ ಆಫ್ ಕ್ಯಾಶ್ ಬುಕ್ ಈ ರೀತಿ ಕ್ವಶನ್ ಬರ್ತದ ಅಂತೇಳಿ. ಸೊ ಪೆಟ್ಟಿ ಕ್ಯಾಶ್ ಬುಕ್, ಸಿಂಪಲ್ ಕ್ಯಾಶ್ ಬುಕ್, ದೀಸ್ ಆಲ್ ಆರ್ ಸಬ್ಸಿಡರಿ ಬುಕ್ಸ್. ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಬಿಲ್ಸ್ ರಿಸೀವೇಬಲ್, ಬಿಲ್ಸ್ ಪೇಯಬಲ್, ಕ್ಯಾಶ್ ಬುಕ್ ಆ್ಯಂಡ್ ಜರ್ನಲ್ ಪ್ರಾಪರ್. ದೇರ್ ಆರ್ 8 ಸಬ್ಸಿಡರಿ ಬುಕ್ಸ್. ನೀವು ಯಾವುದಾದ್ರೂ ಒಂದನ್ನು ಬರಿಬೇಕು.
ನೆಕ್ಸ್ಟ್ 2 ಮಾರ್ಕ್ಸ್ ಕ್ಯಾಟಗರಿಯಲ್ಲಿಯೂ ಕೂಡ ನಾವು ಕೊಟ್ಟಂತಹ ಕ್ವಶನ್ಸ್ ಬಂದಿವೆ. ಯಾವಪ್ಪ ಅಂದರೆ ಡಿಫೈನ್ ಅಕೌಂಟಿಂಗ್ ಅಂತ ಹೇಳಿದ್ವಿ, ವೆರಿ ಇಂಪಾರ್ಟೆಂಟ್. ಡಿಫೈನ್ ಅಕೌಂಟಿಂಗ್ ಅಕಾರ್ಡಿಂಗ್ ಟು ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್, ಈ ಡೆಫಿನೇಷನ್ ಅನ್ನ ಬರೀರಿ ಅಂತ ನಾವು ಹೇಳಿದ್ವಿ, ಅದೇ ಕ್ವಶನ್ ಬಂದದ. ಬೇಸಿಸ್ ಆಫ್ ಅಕೌಂಟಿಂಗ್, ಈ ಬೇಸಿಸ್ ಆಫ್ ಅಕೌಂಟಿಂಗ್ ಅನ್ನು ನಾನು 1 ಮಾರ್ಕ್ ಕ್ಯಾಟಗರಿಯಲ್ಲಿ ನಿಮ್ಗೆ ಅಭ್ಯಾಸ ಮಾಡ್ರಿ ಅಂತ ಹೇಳಿದ್ನಿ, ಅದು 2 ಮಾರ್ಕ್ಸ್ಗೆ ಬಂದದ. ದೇರ್ ಆರ್ 2 ಬೇಸಿಸ್, ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್, ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್. ವಾಟ್ ಈಸ್ ಡಬಲ್ ಎಂಟ್ರಿ ಸಿಸ್ಟಮ್, ಇದು ಕೂಡ ನಾವು ಕೊಟ್ಟಿದ್ವಿ. ಗಿವ್ ದ ಮೀನಿಂಗ್ ಆಫ್ ಸೇಲ್ಸ್ ಬುಕ್, ಇದನ್ನ ನಾವು ಕೊಟ್ಟಿಲ್ಲ, ಬಟ್ ಸ್ಟಿಲ್ ವೆರಿ ಸಿಂಪಲ್ ಆಗಿ ನೀವು ಬರೀಬಹುದು. ಸೇಲ್ಸ್ ಬುಕ್ ನಲ್ಲಿ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಆಫ್ ಗೂಡ್ಸ್, ಸೇಲ್ಸ್ ಬುಕ್ ಇಸ್ ದ ಬುಕ್ ವಿಚ್ ರೆಕಾರ್ಡ್ಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಆಫ್ ಗೂಡ್ಸ್ ಅಂತ ಬರೀಬಹುದು. ವೆರಿ ಸಿಂಪಲ್. ಇದು ಬೇಡ ಅಂದ್ರೂ ಕೂಡ ವಾಟ್ ಈಸ್ ಬ್ಯಾಂಕ್ ಓವರ್ ಡ್ರಾಫ್ಟ್, ಎಸ್ ಡೆಫಿನೆಟ್ಲಿ ಈ ಕ್ವಶನ್ ನಾವು ಕೊಟ್ಟೇವೆ. ಸೊ ಔಟ್ ಆಫ್ 5 2 ಮಾರ್ಕ್ಸ್ ನೀವು ಬರೀಬೇಕಾಗಿರೋದು ಓನ್ಲಿ 3. ಆಗ ಅಲ್ಲಿ ಔಟ್ ಆಫ್ 5 ನಾವು 4 ನಿಮಗೆ ಆಲ್ರೆಡಿ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಸೊ ಆರಾಮ್ಸೆ ನೀವು 3 ಬರೀಬಹುದು. ಸೊ ಐ ಹೋಪ್ ನಮ್ಮ ಸ್ಟ್ರಾಟಜಿ ವರ್ಕೌಟ್ ಆಗ್ತಾ ಇದೆ, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ನಾವು ಮಾಡಿದಂಥ ಸ್ಟ್ರಾಟಜಿಯಲ್ಲಿ ಅದಾವು. ಈಗ ಕಮಿಂಗ್ ಟು 6 ಮಾರ್ಕ್ಸ್ ಕ್ಯಾಟಗರಿ, ನಾನು ಹೇಳಿದ್ನಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಪರ್ಚೇಸ್ ಬುಕ್ ಅಥವಾ ಸೇಲ್ಸ್ ಬುಕ್ ಇಟ್ಕೋರಿ ಅಂತೇಳಿ. ಕ್ವಶನ್ ನಂಬರ್ 26 ಪರ್ಚೇಸ್ ಬುಕ್ ಒಂದು ಕ್ವಶನ್ ಬಂದದ. ಪರ್ಚೇಸ್ಡ್ ಫ್ರಮ್ ಮಿಸ್ಟರ್ ರಾಜು, ಪರ್ಚೇಸ್ ಫ್ರಮ್ ಮಿಸ್ಟರ್ ಆದಿತ್ಯ, ಬಾಟ್ ಗೂಡ್ಸ್ ಫ್ರಮ್ ರಾಘವೇಂದ್ರ ಟ್ರೇಡರ್ಸ್. ಏನು ಡಿಸ್ಕೌಂಟ್ ಇಲ್ಲ ಏನಿಲ್ಲ, ಡೈರೆಕ್ಟ್ಲಿ ನೇಮ್ ಬರೆಯೋದು, ಅಮೌಂಟ್ ಬರೆಯೋದು. ಸುನೀಲ್ ಸಪ್ಲೈಡ್ ಗೂಡ್ಸ್ ಟು ಅಸ್, ಸುನೀಲ್ ಪರ್ಚೇಸ್ ಫ್ರಮ್ ಮಹೇಶ್ ಟ್ರೇಡರ್ಸ್ 12,000 ಲೆಸ್ 10%. ಇಲ್ಲಿ ಒಂದದ 12,000 ಮೈನಸ್ 10%, 1,200 ರೂಪಾಯಿ ನೀವು ಮೈನಸ್ ಮಾಡಿದರೆ ಯು ವಿಲ್ ಗೆಟ್ ಸಮ್ ಅಮೌಂಟ್. ಸೊ 5 ಟ್ರಾನ್ಸಾಕ್ಷನ್ 6 ಮಾರ್ಕ್ಸ್, ವೆರಿ ಸಿಂಪಲ್. ಇದನ್ನ ಮಾಡಬೇಕು ಫಸ್ಟ್. ಸೆಕೆಂಡ್ ಪ್ರಿಫರೆನ್ಸ್ ನಾನು ನಿಮಗೆ ಕೊಟ್ಟಿದ್ದು ಪೆಟಿ ಕ್ಯಾಶ್ ಬುಕ್, ಅದು ಕೂಡ ಬಂದದ. ಕಾರ್ಟೇಜ್ ಬರೋದು ಕಾರ್ಟೇಜ್ ಅಂಡ್ ಕೂಲಿ ಅನ್ನೋ ಹೆಡಿಂಗ್ನಲ್ಲಿ. ಸ್ಟೇಷನರಿ ಬರೋದು ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಹೆಡಿಂಗ್ನಲ್ಲಿ. ಬಸ್ ಫೇರ್ ಬರೋದು ಟ್ರಾವೆಲಿಂಗ್ನಲ್ಲಿ. ಪೋಸ್ಟೇಜ್ ಬರೋದು ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಹೆಡಿಂಗ್ನಲ್ಲಿ. ರಿಫ್ರೆಶ್ಮೆಂಟ್ ಟು ಕಸ್ಟಮರ್ಸ್ ಬರೋದು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಗಳಲ್ಲಿ. ಫ್ಯಾಕ್ಸ್ ಚಾರ್ಜಸ್ ಕೂಡ ನಾವು ನೋಡಿದ್ದೀವಿ, ಇದು ಕೂಡ ಬರೋದು postage and telegram. So I think there are 6 items, 6 transactions, 6 marks, very simple. ಮೂರನೇ ಪ್ರಿಫರೆನ್ಸ್ ನಿಮಗೆ ನಾವು ಕೊಟ್ಟಿದ್ದು ಸಿಂಪಲ್ ಕ್ಯಾಶ್ ಬುಕ್, ಅದು ಕೂಡ ಬಂದದ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಪರ್ಚೇಸಸ್ ಪೇಮೆಂಟ್ ಸೈಡ್, ಪರ್ಚೇಸ್ ಫರ್ನಿಚರ್ ಬೈ ಫರ್ನಿಚರ್ ಪೇಮೆಂಟ್ ಸೈಡ್, ಸೋಲ್ಡ್ ಗೂಡ್ಸ್ ರಿಸಿಟ್ಸ್, ಪೇಡ್ ರೆಂಟ್ ಪೇಮೆಂಟ್ಸ್, received from Ganesh receipts. So there are approximately only 5 entries, which is for 6 marks. Question number 26, 25, 24 ಟಾಪ್ 3 ನಾವು ಹೇಳಿದ್ವಿ, ಅವೇ ಟಾಪ್ 3 ಅದಾವೆ ಇಲ್ಲಿ. ಅಗೇನ್ 6 ಸೆಕ್ಷನ್ ಸಿ ನಲ್ಲಿ ನಮ್ಮ ಕ್ಯಾಟಗರಿ ನಮ್ಮ ಸ್ಟ್ರಾಟಜಿ ವರ್ಕ್ ಆಗಿದೆ 100%. ಈಗ ಎಕ್ಸ್ಟ್ರಾ ಕ್ವಶನ್ ಅಲ್ಲಿ ನಾನು ನಿಮಗೆ ಹೇಳಿದ್ದು ಈ ಕ್ಲಾಸಿಫಿಕೇಶನ್ ಇಟ್ಕೋರಿ ಅಂತೇಳಿ, ಅದು ಕೂಡ ಬಂದದ. ಬಿಲ್ಡಿಂಗ್ ಅದ, ಬಿಲ್ಡಿಂಗ್ಸ್ ಅಸೆಟ್ಸ್, ಬ್ಯಾಡ್ ಡೇಟ್ಸ್ ಎಕ್ಸ್ಪೆನ್ಸಸ್, ಡ್ರಾಯಿಂಗ್ಸ್ ಕ್ಯಾಪಿಟಲ್, ಕ್ರೆಡಿಟರ್ಸ್ ಲಯಬಿಲಿಟಿ, ಕ್ಯಾಶ್ ಅಕೌಂಟ್ ಅಸೆಟ್ಸ್, ಸೇಲ್ಸ್ ಇನ್ಕಮ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ income, capital, outstanding liability, purchases, expenses, salary, expenses, bills receivable, assets. ಸೊ ಈಗ ಲಾಸ್ಟ್ ಸೆಕ್ಷನ್ ಯಾವುದಪ್ಪ ಅಂದ್ರೆ ಸೆಕ್ಷನ್ ಡಿಗೆ ನಾವು ಬರುವಂಥದ್ದು. ಸೆಕ್ಷನ್ ಡಿ ನಲ್ಲಿ ನಾವು ನಿಮಗೆ ಹೇಳಿದ್ದು ಫಸ್ಟ್ ಗೋ ಫಾರ್ BRS, ದಟ್ ಈಸ್ ಕ್ವಶನ್ ನಂಬರ್ 32. BRS ವೆರಿ ಸಿಂಪಲ್. ಟ್ರಾನ್ಸಾಕ್ಷನ್ ಬಿ ಪ್ಲಸ್ ಆಗಬೇಕು, ಸಿ ಪ್ಲಸ್ ಆಗಬೇಕು, ಡಿ ಇ ಎರಡು ಮೈನಸ್ ಆಗಬೇಕು, ಎಫ್ ಪ್ಲಸ್ ಆಗಬೇಕು, ಜಿ ಮೈನಸ್ ಆಗಬೇಕು. ವೆರಿ ಸಿಂಪಲ್ ಕ್ವಶನ್. ಆಮೇಲೆ ಬರೋದು ನಿಮಗೆ ಸೆಕೆಂಡ್ ಇಂಪಾರ್ಟೆಂಟ್ ನಾನು ಹೇಳಿದ್ದು ಗೋ ಫಾರ್ ಸಬ್ಸಿಡರಿ ಬುಕ್ಸ್ ಅಂತೇಳಿ ಕ್ವಶನ್ ನಂಬರ್ 30. ಸಬ್ಸಿಡರಿ ಬುಕ್ಸ್ ಮೇಲೆಯೂ ಕೂಡ ಒಂದು ಕ್ವಶನ್ ಬಂದದ, ವೆರಿ ಸಿಂಪಲ್. ಆಮೇಲೆ ಕ್ವಶನ್ ನಂಬರ್ ನಿಮಗೆ ಜರ್ನಲ್ ಎಂಟ್ರಿ ಒಂದು ಮಾಡಂತ ಹೇಳಿದ್ದೀನಿ ನಾನು. ಕ್ವಶನ್ ನಂಬರ್ 27 ಮತ್ತು 28 ಬೋತ್ ಆರ್ ರಿಲೇಟೆಡ್ ಟು ಜರ್ನಲ್ ಎಂಟ್ರಿ. ಸೊ ಎರಡೂ ಜರ್ನಲ್ ಎಂಟ್ರಿನೂ ಮಾಡಿದ್ರು ಓಕೆ, ಎರಡೂ ಈಸಿ ಅದಾವು, ಒಂದೇ ಮಾಡಿದ್ರು ಓಕೆ, ಬಿಕಾಸ್ BRS ಸಬ್ಸಿಡರಿ ಬುಕ್ ಆ್ಯಂಡ್ 1 ಜರ್ನಲ್ ಎಂಟ್ರಿ. ಈಗ ಎಕ್ಸ್ಟ್ರಾ ನಿಮಗೆ ಏನು ಇಟ್ಕೊಂತ ಹೇಳಿದ್ನಿ, ಮತ್ತೊಂದು ಜರ್ನಲ್ ಎಂಟ್ರಿ, ಅದು ಬೇಡ ಅಂದರೆ ಗೋ ಫಾರ್ ಲೆಜರ್ ಪೋಸ್ಟಿಂಗ್. ಈಗ ಒಂದನ್ನು ನೀವು ಗಮನಿಸ್ತಾ ಇರ್ಬೋದು, ಡಬಲ್ ಕಾಲಮ್ ಕ್ಯಾಶ್ ಬುಕ್ 6 ಮಾರ್ಕ್ಸ್ನಲ್ಲಿ ಬರಲೇ ಇಲ್ಲ. ನಾವು ಹೇಳಿದ್ವಿ ಬರಂಗಿಲ್ಲ ಅಂತೇಳಿ, 12 ಮಾರ್ಕ್ಸ್ನಲ್ಲಿ ಬಂದದ. ನಾವು ಹೇಳಿದ್ವಿ ಅದನ್ನು ಬಿಡ್ರಿ ಅಂತೇಳಿ, ನೀವು ಅದನ್ನು ಬಿಟ್ಟಿದ್ದೀರಿ. ಅದನ್ನು ಬಿಟ್ಟು ನೀವು ಅಭ್ಯಾಸ ಮಾಡಿದ್ರೂ ನಿಮಗೆ 3 ಕ್ವಶನ್ ಸಿಗ್ತಾ ಇದೆ, BRS, subsidiary books and journal entry. So by this
ಬೈ ದಿಸ್ ಕ್ವಶನ್ ಪೇಪರ್ ವಿ ಕ್ಯಾನ್, ಇದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬರುವಂತಹ ಕ್ವಶನ್ ಪೇಪರ್. ಇನ್ನು ಮುಂದೆ ನಿಮಗೆ ಯಾವುದಾದ್ರೂ ಕ್ವಶನ್ ಪೇಪರ್ ಅನಲೈಸ್ ಬೇಕಾಗಿದ್ದರೆ ಬೇರೆ ಕ್ವಶನ್ ಪೇಪರ್ಸನ್ನು ಕಳಿಸ್ಕೊಡಿ. ಆ ಕ್ವಶನ್ ಪೇಪರನ್ನು ನಾವು ಅನಲೈಸನ್ನು ಸಂಪೂರ್ಣವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾರೋ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ, ಆ ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇದರ ಸ್ಟ್ರಾಟಜಿ ವಿಡಿಯೋಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸೊ ಯಾರೆಲ್ಲ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಇನ್ನೂ ತನಕ, ಡೋಂಟ್ ಮೇಕ್ ಲೇಟ್, ಪ್ಲೀಸ್ ಜಾಯ್ನ್ ಅವರ್ ವಾಟ್ಸಪ್ ಗ್ರೂಪ್. ಸೊ ಬೈ ದಿಸ್ ಕ್ವಶನ್ ಪೇಪರ್ ನಮಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ, ನಾವು ಮಾಡಿದಂತಹ ಸ್ಟ್ರಾಟಜಿ, ನಾವು ರಿಸ್ಕ್ ತೆಗೆದುಕೊಂಡು ಅಭ್ಯಾಸ ಮಾಡಿದಂತಹ ಸ್ಟ್ರಾಟಜಿ ವರ್ಕ್ ಆಗಿದೆ. 99.9% ನಾವು ಹೇಳಿದಂತಹ ಕ್ವಶನ್ ಪೇಪರ್ನಲ್ಲಿ ಕಾಣ್ತಾ ಇದೆ. ಸೊ ಫಾರ್ ಮೋರ್ ಸಚ್ ವಿಡಿಯೋಸ್, keep watching Vikas Commerce Tutorials. Please like, share and subscribe. Thank you for watching. Thank you.